ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಜಾಬ್ ಹೇಳಿದ ಬಂದಿದೆ. ಅದು ಯಾವುದಪ್ಪ ಅಂತಂದರೆ BRO ವೇಕೆನ್ಸಿಯಲ್ಲಿ ಅಂತಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಅಂತ. ಇಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಎಲ್ಲಿರುತ್ತೆ ಮತ್ತು ಎಷ್ಟೆಷ್ಟು ಪೋಸ್ಟ್ಗೆ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳೋಕೆ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜೀನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಬನ್ನಿ ತಿಳಿದುಕೊಳ್ಳೋಣ. ಈ ಜಾಬ್ ಯಾವುದಪ್ಪ ಅಂತಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ ಅಂತ, ಅಂದರೆ BRO ಅಂತ. ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದರೆ 466 ಪೋಸ್ಟ್ ಇದೆ. ಇದು ಎಲ್ಲಿಪ್ಪ ಅಂತಂದರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇದೆ. ನಂತರ ಪೋಸ್ಟ್ ನೇಮ್ ಒಂದು ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡ್ರಾಟ್ಸ್ಮ್ಯಾನ್ ಅಂತ. ಇದು ಸ್ಯಾಲ್ರಿ ನೋಡೋದಾದರೆ ಮುಂದೆ ಹೇಳ್ತೀನಿ. BRO ವೇಕೆನ್ಸಿಯಲ್ಲಿ ಎಷ್ಟೆಷ್ಟು ಕರೆದೇನಪ್ಪ ಅಂತಂದರೆ ನೋಡೋದಾದರೆ ಡ್ರಾಟ್ಸ್ಮ್ಯಾನ್ 16 ಪೋಸ್ಟ್ ಕರೆದಿದ್ದಾನೆ ಮತ್ತು ಸೂಪರ್ವೈಸರ್ 2 ಪೋಸ್ಟ್ ಇವೆ ಮತ್ತು ಟರ್ನರ್ 10 ಪೋಸ್ಟ್ ಇವೆ. ಮೆಕ್ಯಾನಿಸ್ಟ್ ಇವರಿಗೆ 1 ಮತ್ತು ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇವರಿಗೆ 417 ಪೋಸ್ಟ್ ಇವೆ ಮತ್ತು ಡ್ರೈವರ್ ರೋಲರ್ ಇವರಿಗೆ 2 ಪೋಸ್ಟ್ ಇವೆ. ಆಪ್ರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿ ಇವರಿಗೆ 18 ಪೋಸ್ಟ್ ಕರೆದಿದ್ದಾನೆ. ಟೋಟಲ್ ಆಗಿ 400 ಮೇಲೆ ಪೋಸ್ಟನ್ನು ಕರೆದಿದ್ದಾನೆ. BRO ಅಂದರೆ ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಡ್ರಾಟ್ಸ್ಮ್ಯಾನ್ಗೆ ಪೋಸ್ಟ್ ಹಾಕಬೇಕಂದ್ರೆ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ PUC ಅಂದರೆ 12th ಮುಗಿದಿರಲೇಬೇಕು. ಮತ್ತು ಸೂಪರ್ವೈಸರ್ಗೆ ಹಾಕಬೇಕಪ್ಪ ಅಂತಂದರೆ ಡಿಗ್ರಿ ಮುಗಿಸಿರ್ಬೇಕು. ನಂತರ ಟರ್ನರ್ಗೆ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ITIನ ಮುಗಿಸಿರ್ಬೇಕು. ನಂತರ ಮೆಷಿನಿಸ್ಟ್ ಮತ್ತು ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟು, ಡ್ರೈವರ್ ರೋಲರ್ ಮತ್ತು ಆಪ್ರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿ ಇವರು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿದಿರ್ಬೇಕಂತಂದರೆ SSLCನ ಮುಗಿಸಿರಬೇಕು. BRO ಜಾಬಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಡ್ರಾಟ್ಸ್ಮ್ಯಾನ್ ಮತ್ತು ಸೂಪರ್ವೈಸರ್ಗೆ 18 ವಯಸ್ಸಿನಿಂದ 27 ವರ್ಷವರೆಗೆ ಏಜ್ ಲಿಮಿಟ್ ಇರುತ್ತೆ. ನಂತರ ಟರ್ನರ್ ಅವರಿಗೆ 18ರಿಂದ 25 ವರ್ಷ ಇರುತ್ತೆ. ಮತ್ತು ಮಷಿನಿಸ್ಟು, ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟು ಮತ್ತು ಡ್ರೈವರ್ ರೋಲರ್ ಮತ್ತು ಆಪ್ರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿ ಇವರಿಗೆ 18ರಿಂದ 27 ವರ್ಷ ಏಜ್ ಲಿಮಿಟ್ ಇರುತ್ತೆ. ನಂತರ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅಂದರೆ ವಯಸ್ಸಿನ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾನೆ, ಅಂದರೆ ವಯಸ್ಸಿನ ಸಡಿಲಿಕೆ ಕೊಟ್ಟಿದ್ದಾನೆ. ನಂತರ SC/ST ಕ್ಯಾಂಡಿಡೇಟ್ಸ್ ಅವರಿಗೆ 5 ವರ್ಷ ಇರುತ್ತೆ. ನಂತರ PWBD ಕ್ಯಾಂಡಿಡೇಟ್ಸ್ ಅವರಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀ ನೋಡುವುದಾದರೆ SC/ST ಮತ್ತು PWBD ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನಂತರ UR, EWS, ESM ಮತ್ತು OBC ಕ್ಯಾಂಡಿಡೇಟ್ಸ್ಗೆ 50 ರೂಪಾಯಿ ಇರುತ್ತೆ. ನಂತರ ಮೋಡ್ ಆಫ್ ಪೇಮೆಂಟ್ ಹೇಗಿರುತ್ತಪ್ಪ ಅಂತಂದರೆ ಇದು ಆನ್ಲೈನಲ್ಲೇ ಇರುತ್ತೆ, ಆಫ್ಲೈನ್ ಇರಲ್ಲ, ಆನ್ಲೈನಲ್ಲೇ ಹಾಕಬೇಕು. ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿ ಇವರು ಜಾಬ್ಗೆ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದರೆ ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ, ಅಂದರೆ ಎಕ್ಸಾಮ್ ಕೂಡ ಇರುತ್ತೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಅಂತ ಇರುತ್ತೆ. ನಂತರ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಮತ್ತು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ನಂತರ ಲಾಸ್ಟ್ ಒನ್ ಇಂಟರ್ವ್ಯೂ ಕೂಡ ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಂದರೆ ಅಪ್ಲಿಕೇಶನ್ ಫೀ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋದಾದರೆ ಸ್ಟಾರ್ಟ್ ಡೇಟ್ ಟು ಆಫ್ಲೈನ್ ಅಂದರೆ ಯಾವಾಗಿರುತ್ತಪ್ಪ ಅಂತಂದರೆ 16/11/2024 ಇರುತ್ತೆ. ನಂತರ ಲಾಸ್ಟ್ ಡೇಟ್ ನೋಡೋದಾದರೆ 30 ಡಿಸೆಂಬರ್, ನವಂಬರ್ಗೆ 16ಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಡಿಸೆಂಬರ್ 30ಗೆ ಕೊನೆಗೊಳ್ಳುತ್ತೆ. ನಂತರ ಲಾಸ್ಟ್ ಡೇಟ್ ಟು ಅಪ್ಲೈನ್ ಫಾರ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆ್ಯಂಡ್ ಯುನೈಟೆಡ್ ಟೆರಿಟರೀಸ್ ಅಂದರೆ ಇವ್ರಿಗೆ ಎಷ್ಟು ಇರುತ್ತೆ ಅಂದರೆ 14 ಜನವರಿ 2025 ಮಟ್ಟ ಲಾಸ್ಟ್ ಡೇಟ್ ಇರುತ್ತೆ. ಇಷ್ಟು ಈ BRO ವೇಕೆನ್ಸಿಯ ಮಾಹಿತಿ. ಮತ್ತೊಮ್ಮೆ ಮತ್ತು ಒಂದಿಷ್ಟು ಜಾಬ್ಗೆ ಹೇಳೋ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜೀನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.